ತಮ್ಮ ಕೀರ್ತನೆಗಳಲ್ಲಿ ಶ್ರೀ ಜಯತೀರ್ಥರನ್ನು ಮುಕ್ತ ಕಂಠದಿಂದ ಕೊಂಡಾಡಿದ್ದಾರೆ. ಶ್ರೀ ಜಯತೀರ್ಥರು ಆಷಾಢ ವದ್ಯ ಪಂಚಮಿಯಂದು ಮಳಖೇಡದಲ್ಲಿ ವೃಂದಾವನಸ್ಥರಾದರು. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಶ್ರೀ ಜಯತೀರ್ಥರ ಅನಂತರ ಸರ್ವಜ್ಞ ಪೀಠವನ್ನು ಅಲಂಕರಿಸಿದವರು ಶ್ರೀ ವಿದ್ಯಾಧಿರಾಜ ತೀರ್ಥರು. ಅಂತ್ಯಕಾಲದಲ್ಲಿ ಶ್ರೀ ಕವೀಂದ್ರ ತೀರ್ಥರಿಗೆ ಸಂಸ್ಥಾನವನ್ನು ಒಪ್ಪಿಸಿ ಜಗನ್ನಾಥಪುರಿಯಲ್ಲಿ ಹರಿಪದವನ್ನು ಸೇರಿದರು. ಅವರ ವೃಂದಾವನವು ದೊರೆತಿಲ್ಲ. ಅವರ ಪುಣ್ಯ ದಿನ ವೈಶಾಖ ಶುದ್ಧ ತೃತೀಯ. ಮಾದ್ಯದದ್ವೈತ್ಯಂಧಕಾರ ಪ್ರದ್ಯೋತನಮಹರ್ನಿಶಂ ವಿದ್ಯಾಧಿರಾಜಂ ಸುಗುರುಂ ಧ್ಯಾಯಾಮಿ ಕರುಣಾಕರಂ. ಇದು ಶ್ರೀ ಕವೀಂದ್ರ ತೀರ್ಥರ ವೃಂದಾವನ. ಆನೆಗುಂದಿಯ ಹತ್ತಿರದ ನವವೃಂದಾವನದಲ್ಲಿದೆ. ಶ್ರೀ ಕವೀಂದ್ರ ತೀರ್ಥರು ವಿದ್ಯಾಧಿರಾಜರು ಸಂಪಾದಿಸಿದ ವಿದ್ಯೆಗಳ ಸಮೂಹದ ಮತ್ತೊಂದು ರೂಪವಾಗಿದ್ದರು. ಸಾರಸ್ವತ ಸಂಪತ್ತಿಗೆ ಆಶ್ರಯದಾತರಾಗಿದ್ದರು. ಅವರು ವಾದರತ್ನಾವಳಿ ಎಂಬ ಅಪರೂಪದ ಗ್ರಂಥವನ್ನು ರಚಿಸಿದ್ದಾರೆ. ಅವರ ಪುಣ್ಯ ದಿನ ಚೈತ್ರ ಶುದ್ಧ ನವಮಿ. ವೀಂದ್ರಾರೂಢಪದಾಸಕ್ತಂ ರಾಜೇಂದ್ರ ಮುನಿಸೇವಿತಂ ಶ್ರೀಕವೀಂದ್ರಮುನಿಂ ವಂದೇ ಭಜತಾಂ ಚಂದ್ರಸನ್ನಿಭಂ. ಶ್ರೀ ಕವೀಂದ್ರ ತೀರ್ಥರ ಹತ್ತಿರ ಇರುವ ಈ ವೃಂದಾವನವು ಅವರ ಶಿಷ್ಯರಾದ ಶ್ರೀ ವಾಗೀಶ ತೀರ್ಥರದ್ದು. ಶ್ರೀ ವಾಗೀಶ ತೀರ್ಥರು ದೇಶಾದ್ಯಂತ ಸಂಚರಿಸಿ ಮಧ್ವ ಮತವನ್ನು ಪ್ರಸಾರ ಮಾಡಿ ತಿರುಗಿ ಬಂದು ಶ್ರೀ ರಾಮಚಂದ್ರ ತೀರ್ಥರಿಗೆ ಸಂಸ್ಥಾನವನ್ನು ಒಪ್ಪಿಸಿದರು. ಅವರ ಪುಣ್ಯ ದಿನ ಚೈತ್ರವದ್ಯ ತೃತೀಯ. ವಾಸುದೇವ ಪದದ್ವಂದ್ವಬಾರಿಜಾಸಕ್ತಮಾನಸಂ ಪದವ್ಯಾಖ್ಯಾನಕುಶಲಂ ವಾಗೀಶಯತಿಮಾಶ್ರಯೇ. ಶ್ರೀರಾಮಚಂದ್ರ ತೀರ್ಥರು ಬಹುಕಾಲ ಸರ್ವಜ್ಞ ಪೀಠವನ್ನು ಅಲಂಕರಿಸಿ ತೀರ್ಥಕ್ಷೇತ್ರಗಳ ಪರ್ಯಟನವನ್ನು ಮಾಡುತ್ತಾ ಸ್ವಮತ ಸ್ಥಾಪನೆಯನ್ನು ಮಾಡಿದರು. ಕೊನೆಯಲ್ಲಿ ಶ್ರೀ ವಿದ್ಯಾನಿಧಿ ತೀರ್ಥರಿಗೆ ಯತಿ ಆಶ್ರಮವನ್ನು ನೀಡಿ ಅವರಿಗೆ ಸಂಸ್ಥಾನವನ್ನು ಒಪ್ಪಿಸಿ ವೈಶಾಖ ಶುದ್ಧ ಷಷ್ಠಿಯಂದು ಯರಗೋಳದಲ್ಲಿ ವೃಂದಾವನಸ್ಥರಾದರು. ದ್ಯುಮಣ್ಯಭಿಜನಾಬ್ಜೇಂದೂರಾಮೌ ವ್ಯಾಸಪದಾರ್ಚಕಃ ರಾಮಚಂದ್ರ ಗುರುರ್ಭೂಯಾತ್ ಕಾಮಿತಾರ್ಥಪ್ರದಾಯಕಃ. ಸರ್ವಜ್ಞ ಪೀಠವನ್ನು ಅಲಂಕರಿಸಿದ ಶ್ರೀ ವಿದ್ಯಾನಿಧಿ ತೀರ್ಥರು ವೇದಶಾಸ್ತ್ರ ಪಾರಂಗತರು, ಜ್ಞಾನ ನಿಧಿಗಳೂ ಆಗಿದ್ದರು, ಗ್ರಂಥಕರ್ತೃಗಳೂ ಆಗಿದ್ದರೆಂದು ಶ್ರೀ ಸತ್ಯಾಭಿನವ ತೀರ್ಥರು ಸ್ಮರಿಸಿದ್ದಾರೆ. ಅವರು ತಮ್ಮ ಅಚಲವಾದ ಭಕ್ತಿಯಿಂದ ಶ್ರೀ ಮೂಲರಾಮನನ್ನು ಒಲಿಸಿಕೊಂಡವರು. ಅಪರೋಕ್ಷ ಜ್ಞಾನಿಗಳಾದ ಕಾಖಂಡಕಿ ಶ್ರೀ ಮಹಿಪತಿರಾಯರು ಅವರನ್ನು ಸಾಧು ವಿದ್ಯಾನಿಧಿ ಎಂದು, ಪ್ರಸನ್ನ ವೆಂಕಟದಾಸರು ಗುರು ಆಜ್ಞಾಪಾಲರೆಂದು, ವಿಜಯದಾಸರು ರಾಮಚಂದ್ರ ನಂದನ ಭಾಸುರ ವಿದ್ಯಾನಿಧಿ ಎಂದು ತಮ್ಮ ಕೀರ್ತನೆಗಳಲ್ಲಿ ಹಾಡಿ ಹೊಗಳಿದ್ದಾರೆ. ಹರಿಕಥಾಮೃತ ಸಾರದ ಕರ್ತೃಗಳಾದ ಸಲ್ಲಾದ ಅಂಶರೆಂದು ಗುರುತಿಸಲಾದ ಶ್ರೀ ಜಗನ್ನಾಥದಾಸರು ಆ ನಮಿಪೆ ಗುರು ಸಂತತಿ ಎನ್ನುತ್ತಾ ಹಂಸನಾಮಕನ ಪರಂಪರೆಯಲ್ಲಿ ಶ್ರೀ ವಿದ್ಯಾನಿಧಿ ತೀರ್ಥರನ್ನು ಸ್ತುತಿಸಿದ್ದಾರೆ. ಶ್ರೀ ವಿದ್ಯಾನಿಧಿ ತೀರ್ಥರು ಕಾರ್ತೀಕ ವದ್ಯ ಚತುರ್ಥಿಯಂದು ತಮ್ಮ ಗುರುಗಳ ಹತ್ತಿರ ಯರಗೋಳದಲ್ಲಿ ವೃಂದಾವನಸ್ಥರಾದರು. ಯದ್ಭಕ್ತ್ಯಾ ಮೂಲರಾಮಸ್ಯ ಪೇಟಿಕಾ ತ್ಯಕ್ತಭೂಮಿಕಾ ವಿದ್ಯಾನಿಧಿರ್ಧಿಯಂ ದದ್ಯಾತ್ ಅಷ್ಟಷಷ್ಟ್ಯಬ್ದಪೂಜಕಃ.
ಸರ್ವಜ್ಞ ಪೀಠವನ್ನು ಅಲಂಕರಿಸಿದ ಶ್ರೀ ರಘುನಾಥ ತೀರ್ಥರು ಶ್ರೀಮಠದ ಕೀರ್ತಿಯನ್ನು ವಿಸ್ತಾರಗೊಳಿಸಿದರು. ಮೃತ ಗಂಡನೊಡನೆ ಸಹಗಮನಕ್ಕೆ ಹೋಗುವ ಮುನ್ನ ಊರಲ್ಲಿದ್ದ ಶ್ರೀ ರಘುನಾಥ ತೀರ್ಥರಿಗೆ ನಮಸ್ಕರಿಸಿದ ಪ್ರತಿವ್ರತೆಗೆ ಅಷ್ಟಪುತ್ರಾಭವ ಎಂದು ಆಶೀರ್ವದಿಸಿದರು. ವಚನ ಪ್ರಭಾವ ಗಂಡ ಬದುಕಿದ. 8 ಮಕ್ಕಳಾದವು. ಮನೆತನಕ್ಕೆ ಅಷ್ಟಪುತ್ರೆ ಎಂದು ಹೆಸರಾಯಿತು. ಮನೆತನ ಇಂದಿಗೂ ಇದೆ. ಮುಳಬಾಗಿಲಿನ ಶ್ರೀ ಲಕ್ಷ್ಮೀನಾರಾಯಣ ತೀರ್ಥರಿಗೆ ಅವರ ಪಾಂಡಿತ್ಯವನ್ನು ಗಮನಿಸಿ ಅವರನ್ನು ಶ್ರೀಪಾದರಾಜರೆಂದು ಕರೆದರು. ತೂಗಿರೋ ರಾಮನ ತೂಗಿರೋ ವ್ಯಾಸನ ತೂಗಿರೋ ವಿಠಲನ. ಶ್ರೀಪಾದರಾಜರು ತಮ್ಮ ಒಂದು ಕೀರ್ತನೆಯಲ್ಲಿ ಯೋಗಿಯಂತೆ ರಾಷ್ಟ್ರದೊಳಗೆಲ್ಲ ಚರಿಸುತ್ತಿಹ ರಘುನಾಥ ಮುನಿಪ ಎಂದು ಹಾಡಿ ಹೊಗಳಿದ್ದಾರೆ. ಅಲ್ಲದೆ ಉತ್ತರಾದಿ ಮಠದಲ್ಲಿ ಪೂಜೆಗೊಳ್ಳುವ ಮೂಲರಾಮ, ದಿಗ್ವಿಜಯರಾಮ, ಸೀತಾದೇವಿಯರನ್ನು ಮತ್ತು ಎಲ್ಲ ಪ್ರತಿಮೆಗಳನ್ನು ತಮ್ಮ ಕೀರ್ತನೆಯಲ್ಲಿ ದಾಖಲಿಸಿದ್ದಾರೆ. ಕಲಿಯುಗದಲ್ಲಿ ಮದ್ದ ಮುನಿಗೊಲಿದ ರಂಗ ವಿಠಲನೆಂದು ತೂಗಿರೋ ತೂಗಿರೋ. ಅದರಂತೆ ಶ್ರೀ ಪುರಂದರದಾಸರು ಕೂಡ ತಮ್ಮ ಒಂದು ಕೀರ್ತನೆಯಲ್ಲಿ ಶ್ರೀ ರಘುನಾಥ ತೀರ್ಥರ ಪೂಜೆಯ ಸೊಬಗನ್ನು ಹಾಡಿ ಹೊಗಳುತ್ತಾ ಅವರು ಇಂದಿಗೂ ಉತ್ತರಾದಿ ಮಠದಲ್ಲಿ ಪೂಜೆಗೊಳ್ಳುತ್ತಿರುವ ಎಲ್ಲ 28 ವಿಗ್ರಹಗಳನ್ನು ತಮ್ಮ ಕೀರ್ತನೆಯಲ್ಲಿ ದಾಖಲಿಸಿದ್ದಾರೆ. ಶ್ರೀ ರಘುನಾಥ ತೀರ್ಥರು ಹೆಗಲ ಮೇಲೆ ಮೂಲರಾಮ, ಸೀತಾದೇವಿಯರು, ದಿಗ್ವಿಜಯರಾಮರನ್ನು ಹೊತ್ತು ಶಿಷ್ಯರೊಂದಿಗೆ ಕಾಲ್ನಡಿಗೆಯಲ್ಲೇ ದೇಶವನ್ನು ಸುತ್ತಿ ದ್ವೈತ ತತ್ವಗಳನ್ನು ಪ್ರಸಾರ ಮಾಡಿದರು. ಮಾರ್ಗಶೀರ್ಷ ವದ್ಯ ಪ್ರತಿಪದೆಯಂದು ಅವರು ಮಳಖೇಡದಲ್ಲಿ ವೃಂದಾವನಸ್ಥರಾದರು. ರಘುನಾಥ ಗುರುಂ ನೌಮಿ ವಿದ್ಯಾನಿಧಿಕರೋದ್ಭವಂ ಕೂರ್ಮೋ ವರುಣಗಂಗೆ ಚ ಯಸ್ಯ ಪ್ರತ್ಯಕ್ಷತಾಂಗತಾಃ. ಅಪರೋಕ್ಷ ಜ್ಞಾನ ತಪಸ್ಸುಗಳಿಂದಾಗಿ ಶ್ರೀ ರಘುನಾಥ ತೀರ್ಥರು ವಿಮಾನದಲ್ಲಿ ವೈಕುಂಠಕ್ಕೆ ಪ್ರಯಾಣಿಸುತ್ತಿರುವಾಗ ಶ್ರೀಪಾದರಾಜರೊಂದಿಗೆ ಸಂಭಾಷಣೆ ನಡೆಸಿ ಸ್ವರ್ಗೀಯ ಕುಸುಮಗಳನ್ನು ಅವರಿಗೆ ಕೊಟ್ಟರು. ಈ ರೋಮಾಂಚನಕಾರಿ ಪ್ರಸಂಗವನ್ನು ಶ್ರೀ ವ್ಯಾಸರಾಜರು ತಮ್ಮ ಕೃತಿಯೊಂದರಲ್ಲಿ ದಾಖಲಿಸಿದ್ದಾರೆ. ಶ್ರೀಪಾದರಾಜರ ಪರಂಪರೆಯಲ್ಲಿ ಬಂದ ಶ್ರೀ ಶ್ರೀನಿಧಿ ತೀರ್ಥರೂ ಶ್ಲೋಕ ರೂಪದಲ್ಲಿ ಸ್ತುತಿಸಿದ್ದಾರೆ. ಶ್ರೀ ರಘುನಾಥ ತೀರ್ಥರ ಅನಂತರ ಸರ್ವಜ್ಞ ಪೀಠವನ್ನು ಅಲಂಕರಿಸಿದ ಶ್ರೀ ರಘುವರ್ಯ ತೀರ್ಥರು ಮಠದ ಗೌರವವನ್ನು ಇಮ್ಮಡಿಗೊಳಿಸಿದರು. ಇನ್ನಷ್ಟು ಪಂಡಿತರನ್ನು ಪೋಷಿಸಿದರು. ಆಪತ್ಕಾಲದಲ್ಲಿ ಶ್ರೀ ಮೂಲ ಸೀತಾರಾಮದೇವರ ಪೆಟ್ಟಿಗೆಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೊರಟಿದ್ದ ಇವರಿಗೆ ಮಹಾಪೂರವಾಗಿ ಹರಿಯುತ್ತಿದ್ದ ಭೀಮಾ ನದಿಯು ದಾರಿ ಮಾಡಿ ಕೊಟ್ಟಳೆಂದು ಅವರ ಚರ್ಮಶ್ಲೋಕವು ಹೇಳುತ್ತದೆ. ಕಲಿಯುಗದ ವಸುದೇವರೇ ಸರಿ. ಜ್ಯೇಷ್ಠ ವದ್ಯ ತೃತೀಯದಂದು ಆನೆಗುಂದಿಯ ಹತ್ತಿರದ ನವವೃಂದಾವನದಲ್ಲಿ ವೃಂದಾವನಸ್ಥರಾದರು. ಮಹಾಪ್ರವಾಹಿನಿ ಭೀಮಾ ಯಸ್ಯ ಮಾರ್ಗಮದಾನ್ಮುದಾ ರಘುವರ್ಯೋ ಮುದಂ ದದ್ಯಾತ್ ಕಾಮಿತಾರ್ಥಪ್ರದಾಯಕಃ. ಇದು ದಕ್ಷಿಣ ಪಿನಾಕಿನಿ ತೀರದ ತಿರುಕೊಯ್ಲೂರು ಕ್ಷೇತ್ರ. ಇಲ್ಲಿ ವೈರಾಗ್ಯಕ್ಕೆ ಇನ್ನೊಂದು ಹೆಸರಾದ ಶ್ರೀ ರಘುತ್ತಮ ತೀರ್ಥರು ವಿರಾಜಮಾನರಾಗಿದ್ದಾರೆ. ಬಯಲಲ್ಲಿ ಕುಳಿತಿದ್ದಾರೆ. ಅವರಿಗೆ ಗಿಡ ಮರಗಳ ಛಾಯೆಯೂ ಬೇಡ. 500 ವರ್ಷಗಳಿಗಿಂತ ಹಳೆಯದಾದ ಈ ಹುಣಸೆ ಮರದ ಟೊಂಗೆ ಅವರ ವೃಂದಾವನದ ಮೇಲೆ ಬಂದರೆ ಇಂದಿಗೂ ಸುಟ್ಟು ಹೋಗುತ್ತದೆ. ಬದಿಯಲ್ಲಿ ಪ್ರಾಚೀನ ಪ್ರಾಣದೇವರಿದ್ದಾರೆ. ಬಾಲ್ಯದಲ್ಲಿಯೇ ಯತಿ ಆಶ್ರಮವನ್ನು ಪಡೆದರು. ದೇಶಾದ್ಯಂತ ಪಂಡಿತರನ್ನು ಶಿಷ್ಯರನ್ನು ಸಂಗ್ರಹಿಸಿದರು. ಸಂಚಾರದಲ್ಲಿ ಶ್ರೀರಂಗಂ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ದೇವಾಲಯದ ಆವರಣದಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠಾಪಿಸಿದರು. ಆತನ ಸಾಕ್ಷಿಯಲ್ಲಿ ಪರವಾಸುದೇವನನ್ನು ವೀಕ್ಷಣೆ ಮಾಡುತ್ತಾ ವಿಷ್ಣು ತತ್ವನಿರ್ಣಯ, ತತ್ವಪ್ರಕಾಶಕ, ನ್ಯಾಯ ವಿವರಣ ಮೊದಲಾದ 7 ಗ್ರಂಥಗಳಿಗೆ ಟಿಪ್ಪಣಿ ಗ್ರಂಥಗಳನ್ನು ರಚಿಸಿದರು. ಅವುಗಳ ಮುಂದೆ ಬಂದ ಭಾವಬೋಧ ಎಂಬ ನಾಮಾಂತರದಿಂದಾಗಿ ಅವರನ್ನು ಭಾವಬೋಧಕಾರರೆಂದು ಕರೆಯುತ್ತಾರೆ. ಇಲ್ಲಿಯ ಪ್ರಾಣದೇವರಿಗೂ ಭಾವಬೋಧ ಪ್ರಾಣದೇವರೆಂದೇ ಕರೆಯುತ್ತಾರೆ. ತಾವು ಸ್ವತಃ ಗ್ರಂಥಗಳನ್ನು ರಚಿಸಿದರಲ್ಲದೆ ಶ್ರೀ ವೇದವ್ಯಾಸ ತೀರ್ಥರು,
ಶ್ರೀ ವಿದ್ಯಾಧೀಶ ತೀರ್ಥರು, ಶ್ರೀ ವೇದೇಶ ತೀರ್ಥರು, ಶ್ರೀ ಯಾದವಾರ್ಯರು, ತರಂಗಿಣಿ ರಾಮಾಚಾರ್ಯರಂಥ ಮಹಾಗ್ರಂಥಕಾರರ ಪಡೆಯನ್ನು ನಿರ್ಮಿಸಿದರು. ಅವರಿಂದ ಬಹುದೊಡ್ಡ ಮಾಧ್ವ ಪಂಡಿತರ ಪರಂಪರೆಯೇ ನಿರ್ಮಾಣವಾಯಿತು. ಆ ಮನೆತನಗಳು ಇಂದಿಗೂ ಮಾಧ್ವರಲ್ಲಿ ಪ್ರಸಿದ್ಧ ಮನೆತನಗಳೇ ಆಗಿ ಉಳಿದಿವೆ. ಸಂಚಾರದಲ್ಲಿದ್ದಾಗ ಪೆನಗುಂಡಿಯಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠಾಪಿಸಿದರು. ಶ್ರೀ ರಘುತ್ತಮ ತೀರ್ಥರು ಬೇಡಿದ ವರಗಳನ್ನು ಕೊಡುವ ಕಾಮಧೇನು ಕಲ್ಪವೃಕ್ಷರು. ಲಕ್ಷಾವಧಿ ಜನರು ಅವರ ಸೇವೆಯನ್ನು ಮಾಡಿ ಇಂದಿಗೂ ತಮ್ಮ ಇಷ್ಟಾರ್ಥಗಳನ್ನು ಪಡೆಯುತ್ತಾರೆ. ಅವರ ನಿರ್ಮಾಲ್ಯ ಅಭಿಷೇಕದ ಸಿಂಚನದಿಂದಲೇ ಪಾವನರಾದವರು ಎಷ್ಟೋ ಜನರು. ಅವರು ಪುಷ್ಯ ಶುದ್ಧ ಏಕಾದಶಿ ಎಂದು ಇಲ್ಲಿ ವೃಂದಾವನಸ್ಥರಾದರು. ಭಾವಬೋಧಕೃತಂ ಸೇವೆ ರಘೂತ್ತಮ ಮಹಾಗುರುಂ ಯಚ್ಛಿಷ್ಯ ಶಿಷ್ಯ ಶಿಷ್ಯಾದ್ಯಾಹ ಟಿಪ್ಪಣ್ಯಾಚಾರ್ಯ ಸಂಜ್ಞಿತಾಃ. ಪ್ರತಿ ವರ್ಷ ಅವರ ಆರಾಧನೆಯು ಬಹು ವೈಭವದಿಂದ ನಡೆಯುತ್ತದೆ. ಮತ ಧರ್ಮಗಳ ಭೇದವಿಲ್ಲದೆ ಸಾವಿರಾರು ಜನರು ಸೇರಿ ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸುತ್ತಾರೆ. ಇದು ಪುರಾಣಕಾಲದ ಘನಗಿರಿ, ಇತಿಹಾಸಕಾಲದ ಪೆನಗುಂಡಿ ಕ್ಷೇತ್ರ. ಇಲ್ಲಿ ಶ್ರೀ ವೇದವ್ಯಾಸ ತೀರ್ಥರು ನೆಲೆಸಿದ್ದಾರೆ. ಅವರು ಪಾಠ ಪ್ರವಚನ, ಸಿದ್ಧಾಂತ ಪ್ರಚಾರಕ್ಕೆ ಅಧಿಕ ಒತ್ತು ನೀಡಿದರು. ಅದಕ್ಕಾಗಿ ಶ್ರೀ ವೇದೇಶ ತೀರ್ಥರು, ಶ್ರೀ ವಿದ್ಯಾಪತಿ ತೀರ್ಥರು ಹಾಗೂ ಶ್ರೀ ಕೃಷ್ಣದ್ವೈಪಾಯನ ತೀರ್ಥರೇ ಮೊದಲಾದ ತಪಸ್ವಿಗಳಿಂದ ಅಲ್ಲಲ್ಲಿ ಪಾಠಶಾಲೆಗಳನ್ನು ತೆರೆಸಿದರು. ಅವರ ಚರಮಶ್ಲೋಕದಲ್ಲಿ ಬರುವ ಕೌಪೀನ ಪರೀಕ್ಷೆಯು ಕಡಪೆಯ ರಾಜಸಚಿವನಾದ ರಾಮಚಂದ್ರನ ಸಮ್ಮುಖದಲ್ಲಿ ನಡೆದದ್ದು. ಅನೇಕ ಸ್ವಾಮಿಗಳು ಸೇರಿದ್ದಾಗ ಅವರು ಬ್ರಹ್ಮಚರ್ಯದ ಜಿಜ್ಞಾಸೆಯಲ್ಲಿ ಎಲ್ಲರ ಕೌಪೀನಗಳೊಡನೆ ಶ್ರೀ ವೇದವ್ಯಾಸ ತೀರ್ಥರ ಕೌಪೀನವನ್ನು ಅಗ್ನಿಕುಂಡದಲ್ಲಿ ಹಾಕಿದಾಗ 3 ದಿನಗಳಾದರೂ ಶ್ರೀಗಳವರ ಕೌಪೀನವು ಸುಡಲಿಲ್ಲ. ಅಂಥ ತಪಸ್ಸಾಮರ್ಥ್ಯ ಅವರದು. ಅವರ ಪುಣ್ಯ ದಿನ ಚೈತ್ರ ಶುದ್ಧ ತೃತೀಯ. ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ ವೇದವ್ಯಾಸಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ. ಇದು ರಾಣೆಬೆನ್ನೂರು ಕ್ಷೇತ್ರ. ಇಲ್ಲಿ ಶ್ರೀ ವೇದವ್ಯಾಸ ತೀರ್ಥರ ಶಿಷ್ಯರಾದ ಶ್ರೀ ವಿದ್ಯಾಧೀಶ ತೀರ್ಥರು ನೆಲೆಸಿದ್ದಾರೆ. ಅವರು ಅಲ್ಪ ಅವಧಿಯಲ್ಲೇ ಅದ್ಭುತ ಕಾರ್ಯವನ್ನು ಮಾಡಿದರು. ಪೆನಗುಂಡಿಯಲ್ಲಿ ತಮ್ಮ ಗುರುಗಳ ವೃಂದಾವನವನ್ನು ಸುಂದರವಾಗಿ ಒಂದು ಮಾದರಿಯ ವೃಂದಾವನವನ್ನಾಗಿ ಕಟ್ಟಿಸಿದರು. 4 ಬದಿಗೂ ಇರುವ ಕೆತ್ತನೆಯ ಕೆಲಸ ಅಪರೂಪವಾದದ್ದು. ದಶಾವತಾರಗಳು, ಮಧ್ವಾಚಾರ್ಯರು, ಹಂಸನಾಮಕ ಪರಮಾತ್ಮ ಇತ್ಯಾದಿ ಕೆತ್ತನೆಗಳಿವೆ. ವೃಂದಾವನವನ್ನು ಕಟ್ಟಲು ಸುಮಾರು 1 ವರ್ಷ ಹಿಡಿಯಿತು. ಶ್ರೀ ವಿದ್ಯಾಧೀಶ ತೀರ್ಥರು ಸ್ವತಃ ನಿಂತು ಶ್ರೀ ಸುಮಧ್ವ ವಿಜಯ ಪಾರಾಯಣ ಮಾಡುತ್ತಾ ಕೆತ್ತಿದ ವೃಂದಾವನ ಎಂದೂ ಹೇಳಲಾಗುತ್ತದೆ. ಮಠದಲ್ಲಿ ವಿಷ್ಣು ಮತ್ತು ಮುಖ್ಯಪ್ರಾಣರನ್ನೂ ಪ್ರತಿಷ್ಠಾಪಿಸಿದರು. ಶ್ರೀ ವಿದ್ಯಾಧೀಶ ತೀರ್ಥರು ಉತ್ತರ ಭಾರತದ ಗಯಾ ಕ್ಷೇತ್ರದಲ್ಲಿಯ ಗಯಾವಾಡರನ್ನು ಮಾಧ್ವರನ್ನಾಗಿ ಮಾಡಿದರು. ಇಂದಿಗೂ ಅವರು ಉತ್ತರಾದಿ ಮಠದ ಶಿಷ್ಯರಾಗಿದ್ದಾರೆ. ಮಠವು ಗಯಾ ಕ್ಷೇತ್ರಕ್ಕೆ ಹೋದಾಗ ಶ್ರೀ ವಿಷ್ಣುಪಾದದ ಸನ್ನಿಧಿಯಲ್ಲೇ ಶ್ರೀ ಮೂಲರಾಮದೇವರ ಪೂಜೆಯಾಗುತ್ತದೆ. ಪಂಢರಪುರ, ಉಡುಪಿ, ಕಾಶಿ, ಗಯಾ, ಪ್ರಯಾಗ ಮೊದಲಾದ ಎಡೆಗಳಲ್ಲಿ ಉತ್ತರಾದಿ ಮಠಗಳನ್ನು ಕಟ್ಟಿಸಿದರು. ಶ್ರೀರಂಗಪಟ್ಟಣದ ದೊಡ್ಡ ಚಾಮರಾಜನಿಗೆ ಉಣ್ಣುವ ಅನ್ನವು ಕ್ರಿಮಿಯಾಗಿ ಕಾಣುತ್ತಿತ್ತು. ಶ್ರೀ ವಿದ್ಯಾಧೀಶ ತೀರ್ಥರ ಅನುಗ್ರಹದಿಂದ ಉಣ್ಣಲು ಸಾಧ್ಯವಾಯಿತು. ಅವನು 3 ಗ್ರಾಮಗಳನ್ನು ಶ್ರೀಮಠಕ್ಕೆ ಉಂಬಳಿಯಾಗಿ ಕೊಟ್ಟನು. ಅದರಂತೆ ಸಮಕಾಲೀನ ಅನೇಕ ರಾಜರು ತಮ್ಮ ಸಂಸ್ಥಾನಕ್ಕೆ ಶ್ರೀಗಳವರನ್ನು ಆಮಂತ್ರಿಸಿ ಗೌರವಿಸಿದ್ದಾರೆ. ಶ್ರೀ ವಿದ್ಯಾಧೀಶ ತೀರ್ಥರು ಶ್ರೀರಂಗಪಟ್ಟಣ, ಚಂದಗುರು, ಶೂರ್ಪಾಲಿ, ವಿಷ್ಣುಗಯ, ಪ್ರಯಾಗ, ಜಗನ್ನಾಥಪುರಿ ಮೊದಲಾದ ಎಡೆಗಳಲ್ಲಿ ಪ್ರಾಣದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಸ್ವತಃ ಉದ್ದಾಮ ಪಂಡಿತರು. ವಾಕ್ಯಾರ್ಥ ಚಂದ್ರಿಕಾ, ಏಕಾದಶಿ ನಿರ್ಣಯ ಮೊದಲಾದ 10 ಉದ್ಗ್ರಂಥಗಳನ್ನು ರಚಿಸಿದ್ದಾರೆ.
ಪ್ರತಿನಿತ್ಯ ಪಾಠ ಪ್ರವಚನವಲ್ಲದೆ ಶ್ರೀಮನ್ಯಾಯಸುಧಾ ಅನುವಾದ ನಡೆಯುತ್ತಿತ್ತು. ಮುಂದಿನ ದಿನಗಳಲ್ಲಿ ಸರ್ವಜ್ಞಪೀಠವನ್ನು ಅಲಂಕರಿಸಿದ ಶ್ರೀ ವೇದನಿಧಿ ತೀರ್ಥರು, ಶ್ರೀ ಸತ್ಯವ್ರತ ತೀರ್ಥರು, ಬಿಡಿ ಯತಿಗಳಾದ ನರಸಿಂಹ ತೀರ್ಥರು, ಮಧುಸೂದನ ಭಿಕ್ಷುಗಳು, ವಾಸುದೇವ ಯತಿಗಳು, ಗೃಹಸ್ಥರಲ್ಲಿ ಪಾಂಡುರಂಗಿ ಕೇಶವಾಚಾರ್ಯರು, ಶ್ರೀ ಯಾದವಾರ್ಯರೇ ಮೊದಲಾದವರು ಇವರ ಶಿಷ್ಯರಾಗಿದ್ದರು. ಸಮಕಾಲೀನ ಜನಾರ್ದನ ಸೂರಿಗಳು ಅವರ ಚರಿತ್ರೆಯನ್ನು ಹೇಳುವ ಶ್ರೀ ವಿದ್ಯಾಧೀಶ ವಿಜಯ ಬೃಹತ್ ಕಾವ್ಯವನ್ನು ರಚಿಸಿದ್ದಾರೆ. ಬದರಿ ಯಾತ್ರೆಯಿಂದ ತಿರುಗಿ ಬರುವಾಗ ದಾರಿಯಲ್ಲಿ ಕುರುಕ್ಷೇತ್ರದ ಹತ್ತಿರ ಏಕಚಕ್ರನಗರದಲ್ಲಿ ಪುಷ್ಯ ವದ್ಯ ಚತುರ್ದಶಿ ಎಂದು ವೃಂದಾವನಸ್ಥರಾದರು. ಇಂದು ಅವರ ವೃಂದಾವನವು ಉಪಲಬ್ಧವಿಲ್ಲ. ಅವರ ಜೀವಿತ ಕಾಲದಲ್ಲಿಯೇ ನರಸಿಂಹ ಯತಿಗಳಿಗೆ ಪೂಜಿಸಲು ಅನುಮತಿ ನೀಡಿದ ಅವರ ಮೂರ್ತಿಯನ್ನು ಅನಂತರದ ದಿನಗಳಲ್ಲಿ ರಾಣೆಬೆನ್ನೂರಿನಲ್ಲಿ ತಂದು ಪ್ರತಿಷ್ಠಾಪಿಸಲಾಗಿದೆ. ಶ್ರೀಮತ್ಸುಧಾದ್ಭುತಾಂಬೋಧಿವಿಕ್ರೀಡನವಿಚಕ್ಷಣಾನ್ ವಾಕ್ಯಾರ್ಥಚಂದ್ರಿಕಾಕಾರಾನ್ ವಿದ್ಯಾಧೀಶಗುರೂನ್ ಭಜೆ. ಅನಂತರ ಪೀಠಕ್ಕೆ ಬಂದ ಶ್ರೀ ವೇದನಿಧಿ ತೀರ್ಥರು ಸಿದ್ಧಾಂತ ಪ್ರಚಾರ, ಶಿಷ್ಯ ಸಂಗ್ರಹವಲ್ಲದೆ ಮಠಕ್ಕೆ ಭೂಮಿ ಸೀಮೆಗಳನ್ನು ದೊರಕಿಸಿದರು. ತಿಚನಾಪಳ್ಳಿಯ ನವಾಬನು ಶ್ರೀಗಳವರನ್ನು ಸತ್ಕರಿಸಿ ಹಲವಾರು ಗ್ರಾಮಗಳನ್ನು ಉಂಬಳಿಯಾಗಿ ಹಾಕಿಕೊಟ್ಟನು. ಅವರು ಕಾರ್ತೀಕ ಶುದ್ಧ ಏಕಾದಶಿ ಎಂದು ಭೀಮರಥಿ ತೀರದ ಪಂಢರಪುರ ಕ್ಷೇತ್ರದಲ್ಲಿ ಶ್ರೀಮದ್ ಆಚಾರ್ಯರ ಪಾದಧೂಳಿಯಿಂದ ಸ್ಪರ್ಶವಾದ ಶ್ರೀ ಪದ್ಮನಾಭ ತೀರ್ಥರಿಂದ ಕಟ್ಟಿದ ಶ್ರೀ ಉತ್ತರಾದಿ ಮಠದಲ್ಲಿ ವೃಂದಾವನಸ್ಥರಾದರು. ವಿದ್ಯಾಧೀಶಾಬ್ಧಿ ಸಂಭೂತೋ ವಿದ್ವತ್ಕುಮುದಬಾಂಧವಃ ವೇದನಿಧ್ಯಾಖ್ಯಚಂದ್ರೋಯಂ ಕಾಮಿತಾರ್ಥಾನ್ ಪ್ರಯಚ್ಛತು. ಇದು ಮಹಾರಾಷ್ಟ್ರದಲ್ಲಿಯ ಕೃಷ್ಣಾ ತೀರದ ಸಾಂಗಲಿ ಕ್ಷೇತ್ರ. ಇಲ್ಲಿ ಶ್ರೀ ಸತ್ಯವ್ರತ ತೀರ್ಥರು ನೆಲೆಸಿದ್ದಾರೆ. ಶ್ರೀ ಸತ್ಯವ್ರತ ತೀರ್ಥರು ಪಾಂಡಿತ್ಯ ವಿದ್ವತ್ತುಗಳಿಂದ ತುಂಬಿದವರು. ಅವರ ತಪಸ್ಸಾಮರ್ಥ್ಯ ತುಂಬ ಹಿರಿದಾದದ್ದು. ಅವರು ಶ್ರೀಮನ್ಯಾಯಸುಧಾ ಗ್ರಂಥಕ್ಕೆ ಅಪೂರ್ವವಾದ ವ್ಯಾಖ್ಯಾನವನ್ನು ಬರೆದು ಮಂಗಳ ಶ್ಲೋಕಗಳಲ್ಲಿ ತಮ್ಮ ಉಪಾಸ್ಯ ಮೂರ್ತಿಗಳಾದ ಶ್ರೀ ಮೂಲರಾಮ, ದಿಗ್ವಿಜಯರಾಮರನ್ನು ಸ್ತುತಿಸಿದ್ದಾರೆ. ಅವರು ಫಾಲ್ಗುಣ ಶುದ್ಧ ಷಷ್ಠಿ ಎಂದು ಸಾಂಗಲಿಯ ಕೃಷ್ಣೀಯ ದಡದಲ್ಲಿ ಸಜೀವ ವೃಂದಾವನಸ್ಥರಾದರು. ವೇದನಿಧ್ಯಾಲಬಾಲೋತ್ಥಃ ವಿಧುಷಾಂ ಚಿಂತಿತಪ್ರದಃ ಸತ್ಯವ್ರತಾಖ್ಯಕಲ್ಪದ್ರುಃ ಭೂಯಾದಿಷ್ಟಾರ್ಥಸಿದ್ಧಯೇ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷಗಳಲ್ಲೊಬ್ಬರಾದ ಶ್ರೀ ಸತ್ಯನಿಧಿ ತೀರ್ಥರ ಮಹಿಮೆ ಬಹುದೊಡ್ಡದು. ಅವರು ನಿರಂತರ ಸಂಚಾರ ಮಾಡುತ್ತಾ ಮಠಕ್ಕೆ ಅನೇಕ ಶಿಷ್ಯರನ್ನು, ಸಂಪತ್ತನ್ನು ದೊರಕಿಸಿದ ಕೀರ್ತಿ ಅವರದು. ಉಂಬಳಿಯಾಗಿ ಪಡೆದ ಸಂಗಮೇಶ್ವರ ಗ್ರಾಮದಲ್ಲಿ 60 ಮನೆಗಳನ್ನು ಕಟ್ಟಿಸಿ ಬ್ರಾಹ್ಮಣರಿಗೆ ದಾನ ಮಾಡಿದರು. ಕವಿಗಳು ಅವರ ಕುರಿತು ಅನೇಕ ಸಂಸ್ಕೃತ ವಿಜಯ ಕಾವ್ಯಗಳನ್ನು ಬರೆದಿದ್ದಾರೆ. ಮಾರ್ಗಶೀರ್ಷ ಶುದ್ಧ ದಶಮಿಯ ದಿನದಂದು ನಿವೃತ್ತಿ ಸಂಗಮದಲ್ಲಿ ಅವರು ನಾರಾಯಣ ಧ್ಯಾನ ಪರರಾದರು. ಅನಧೀತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹಾತ್ ವಂದೇ ತಂ ವಿಧಿನಾ ಸತ್ಯನಿಧಿಂ ಸಜ್ಞಾನಸಿದ್ಧಯೇ. ಅನಂತರ ಶ್ರೀಶೈಲ ಆಣೆಕಟ್ಟಿನ ಹಿನ್ನೀರಿನಲ್ಲಿ ನಿವೃತ್ತಿ ಸಂಗಮವು ಮುಳುಗುತ್ತಿರುವಾಗ ಅಲ್ಲಿಯ ವಸಿಷ್ಠಕರಾರ್ಚಿತ ನರಸಿಂಹದೇವರು, ಪ್ರಾಣದೇವರು ಸಹಿತವಾಗಿ ಮೂಲ ವೃಂದಾವನದ ಕಲ್ಲುಗಳನ್ನೇ ತಂದು ಶ್ರೀ ಸತ್ಯಪ್ರಮೋದ ತೀರ್ಥರು ಕರ್ನೂಲಿನಲ್ಲಿಯ ಉತ್ತರಾದಿ ಮಠದಲ್ಲಿಯ ಶ್ರೀ ವೇಣುಗೋಪಾಲ ದೇವಸ್ಥಾನದಲ್ಲಿ ಪುನಃ ಪ್ರತಿಷ್ಠಾಪಿಸಿದರು. ಸುಂದರವಾದ ಕಲಾತ್ಮಕವಾದ ವೃಂದಾವನ ಗುರು ಶಿಷ್ಯರ ಪ್ರೀತಿ ದ್ಯೋತಕವಾಗಿ ವೃಂದಾವನದ ಕೆಳಗಡೆ ಶ್ರೀ ಸತ್ಯನಾಥ ತೀರ್ಥ